ಹಾಯ್ ಎಲ್ರಿಗೂ ನಮಸ್ಕಾರ. ಡ್ರ್ಯಾಗನ್ ಫ್ರೂಟ್ ಜಾಮಿಂದ ಈ ಬ್ರೆಡ್ ಸ್ವೀಟ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಇದೊಂಥರ ಡೆಸರ್ಟ್ ಅಂತಲೇ ಹೇಳ್ಬೋದು. ಮಕ್ಳಿಗಂತೂ ಸ್ಕೂಲಿಂದ ಬಂದ ತಕ್ಷಣ ಇದನ್ನು ಕೊಟ್ಟರೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಆದಷ್ಟು ಬೇಗ ಈಸಿಯಾಗಿ ಕೂಡ ಇದನ್ನು ಮಾಡ್ಕೋಬೋದು. ಮೊದಲಿಗೆ ಜಾಮ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಡ್ರ್ಯಾಗನ್ ಫ್ರೂಟ್ನ ತೊಗೊಬಂದು ಅದನ್ನು ಬೆಲ್ಲದ ನೀರಿಗೆ ಹಾಕಿ ಮಾಡಿದ್ರೆ ಜಾಮ್ ರೆಡಿ ಇರುತ್ತೆ. ಆ ರೆಸಿಪಿನ ಆಲ್ರೆಡಿ ನಾನು ನನ್ನ ಕುಕ್ಕಿಂಗ್ ಚಾನಲಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ ಹೇಗೆ ಮಾಡೋದು ಅಂತ. ಅದು ರೆಡಿ ಆದಮೇಲೆ ಬ್ರೌನ್ ಬ್ರೆಡ್ನ ನಾನು ತೊಗೊಂಡಿದ್ದೀನಿ. ನೀವು ನಾರ್ಮಲ್ ಬ್ರೆಡ್ ಕೂಡ ಯೂಸ್ ಮಾಡ್ಬೋದು. ಬ್ರೌನ್ ಬ್ರೆಡ್ ನಾನು ತೊಗೊಂಡಿರೋದ್ರಿಂದ ಅದನ್ನು ಸೈಡ್ಸಲ್ಲಿ ಏನಿದೆ ಕಟ್ ಮಾಡ್ಕೋತೀನಿ. ನಾರ್ಮಲ್ ಬ್ರೆಡ್ಡಲ್ಲಿ ಕೂಡ ನೀವು ಸೈಡ್ಸಲ್ಲಿರೋದನ್ನು ತೆಗ್ದು ಇಟ್ಕೋಬೇಕು. ಅದನ್ನು ತೆಗೆದ ನಂತರ ನೀರನ್ನ ಹಾಕ್ಕೊಂಡು ಈ ಥರ ಚಪಾತಿ ಒತ್ತುವ ಒಂದು ರೋಲಲ್ಲಿ ಸ್ವಲ್ಪ ಅದನ್ನು ಸಾಫ್ಟ್ ಮಾಡ್ಕೋತೀನಿ. ಯಾಕಂದರೆ ತುಂಬ ದಪ್ಪ ಇರುತ್ತೆ, ಫೋಲ್ಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನೀವು ಕೂಡ ಹಾಗೆ ಮಾಡ್ಕೊಳ್ಳಿ. ಅದಾದ ನಂತರ ಅದಕ್ಕೆ ಪೀನಟ್ ಬಟರ್ನ ಹಾಕ್ಕೋತಿದ್ದೀನಿ. ಪೀನಟ್ ಬಟರ್ನ ಹಾಕ್ಕೊಂಡು ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿ ಅದನ್ನು ರೋಲ್ ಮಾಡ್ಕೋತೀನಿ. ರೋಲ್ ಆದ ನಂತರ ತುಂಬ ಉದ್ದ ಇರುತ್ತೆ ಅಂತ ಹೇಳಿ ಕಟ್ ಮಾಡ್ತಿದ್ದೀನಿ ಮಧ್ಯಕ್ಕೆ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಬೇಕಿದ್ದರೆ ಕಟ್ ಮಾಡ್ಕೊಳ್ಳಿ. ನಂತರ ಜಾಮ್ ಏನಿದೆ ಆ ಜಾಮ್ ಒಳಗಡೆ ಅದ್ದಿ ಇಟ್ಟರೆ ಈ ಡೆಸರ್ಟ್ ರೆಡಿ ಇರುತ್ತೆ. ಅಥವಾ 1 ಅವರ್ ಫ್ರಿಜ್ಜಲ್ಲಿ ಇಟ್ಟು ಕೂಡ ನೀವು ಇದನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬೇಕಿದ್ದರೆ ಮನೇಲಿ ಒಂದು ಸಲ ಟ್ರೈ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಬಂತು ಅಂತ ಹೇಳಿ ಕಮೆಂಟಲ್ಲಿ ಕೂಡ ತಿಳಿಸಿ. ಥ್ಯಾಂಕ್ ಯು.